ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಸೆಕ್ಯೂರಿಟಿ ಕೆಲಸ ಕೊಡಿಸ್ತೀನಿ ಅಂತ ಕಲಬುರಗಿಯಿಂದ ಯುವಕರನ್ನ ಕರೆದೊಯ್ದಂತ ಏಜೆಂಟ್ ಅವರನ್ನ ರಷ್ಯಾ ಯುದ್ಧಕ್ಕೆ ಸೇರಿಸಿದ್ದಾನೆ. ಕದನ ಭೂಮಿಯಲ್ಲಿ ಕಂಗಾಲಾದ ಯುವಕರು ಕಾಪಾಡಿ ಅಂತ ಗೋಗರೆದಿದ್ದು ಹೆತ್ತವರನ್ನ ಕಂಗೆಡಿಸಿದೆ. ಇತ್ತ ಸಚಿವ ಪ್ರಿಯಾಂಕ್ ಖರ್ಗೆ ಯುವಕರನ್ನ ಕರೆತರ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ಬಜೆಟ್ ಮೇಲಿನ ಚರ್ಚೆಯಲ್ಲಿ ಸದನ ಖಾಲಿಯಾಗಿದ್ದಕ್ಕೆ ಆರ್ ಅಶೋಕ್ ಸರ್ಕಾರದ ವಿರುದ್ಧ ಗರಂ ಆಗಿದ್ರು. ಚುನಾವಣೆ ನಂತರ ಗ್ಯಾರಂಟಿ ಬಂದ್ ಮಾಡ್ತಾರೆ ಅಂತ ಬೆಲ್ಲದ ಹೊಸ ಬಾಂಬ್ ಸಿಡಿಸಿದ್ದಾರೆ. ಗ್ಯಾರಂಟಿ ವಿಚಾರಕ್ಕೆ ಕೈ ಕಮಲ ನಡುವೆ ಜಟಾಪಟಿ ಮುಂದುವರೆದಿದೆ. ದೇವಸ್ಥಾನದ ಹುಂಡಿ ಹಣಕ್ಕೆ ಕೈ ಹಾಕಿರೋ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕೇಸರಿ ಪಾಳೆಯ ಗರಂ ಆಗಿದೆ. ದೇವಾಲಯಕ್ಕೆ ಕನ್ನ ಹಾಕೋ ಬದಲು ವಿಧಾನಸೌಧದ ಮುಂದೆ ಹುಂಡಿ ಇಡಿ, ಹಣ ಹಾಕ್ತಾರೆ ಜನ ಅಂತ ವಿಜಯೇಂದ್ರ ತಿವಿದಿದ್ದಾರೆ. ಇದಕ್ಕೆ ರಾಮಲಿಂಗಾರೆಡ್ಡಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಒಂದೇ ಒಂದು ಡೈಲಾಗ್ನಿಂದ ನಿರ್ಮಾಪಕ ಉಮಾಪತಿ ಜೊತೆ ಸಮರಕ್ಕಿಳಿದಿರೋ ದರ್ಶನ್ಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಮಹಿಳೆಯರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ ಅಂತ ಗೌಡತಿಯರ ಸೇನೆ ಮಹಿಳಾ ಆಯೋಗಕ್ಕೆ ದೂರು ಕೊಟ್ಟಿದ್ದು ಕ್ಷಮೆ ಯಾಚಿಸಲು ಪಟ್ಟು ಹಿಡಿದಿದೆ. ಅಮೆಜಾನ್ ಕಾಡಲ್ಲಿ ಇದುವರೆಗೆ ಕಂಡಿರದ ವಿಶ್ವದ ಅತಿ ದೊಡ್ಡ ಅನಕೊಂಡ ಹಾವು ಪತ್ತೆಯಾಗಿದೆ. ನದಿಯ ತಳಭಾಗದಲ್ಲಿ ಈ ಹಾವು ಪತ್ತೆಯಾಗಿದ್ದು ವಿಜ್ಞಾನಿಗಳು ಈ ಪ್ರಭೇದಕ್ಕೆ ಗ್ರೀನ್ ಅನಕೊಂಡ ಅಂತ ಹೆಸರಿಟ್ಟಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.